ಈ ಒಂದು ಸಮ್ಮೇಳನದ ಉದ್ಘಾಟನೆಗೆ ಶ್ರೀಯುತ ಪುಟ್ಟಸ್ವಾಮಿ ಅವರನ್ನು ಯಾತಕ್ಕೆ ಕರೆದ್ರು ಅಂತ ನನಗೆ ನಿಜವಾಗ್ಲೂ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ನಾನೊಬ್ಬ ಶೈಕ್ಷಣಿಕ ವಲಯದಲ್ಲಿ ಕೆಲಸ ಮಾಡಿದವರು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ನನ್ನನ್ನು ಕರೆದಿರುವಂತ ಉದ್ದೇಶ ಏನು ಅನ್ನೋದನ್ನ ನನಗೆ ಬೇಗ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಆದ್ರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿದ್ದಾರಲ್ಲ, ಅವರೆಲ್ಲ ರೈತರ ಮಕ್ಕಳು. ಆ ಮಕ್ಕಳಿಗೆ ನಿಮ್ಮನ್ನ ತೋರಿಸ್ಬೇಕು ಅಂತ ಹೇಳಿ ಏನಾದ್ರು ಕರೆದಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆ ರೈತರ ಮಕ್ಕಳಿದ್ದಾರೆ, ಯಾರು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ, ಅವರ ಎಲ್ಲರಿಗೂ ನಿಮ್ಮನ್ನು ತೋರಿಸ್ಬೇಕು ಅಂತ ಹೇಳಿ ಕರೆದಿರ್ಬೋದು. ಅಥವಾ ನಾನು ಒಬ್ಬ ರೈತನ ಮಗನೇ, ನಮ್ಮ ತಂದೆಯವರು ಜಮೀನ್ದಾರರಲ್ಲ, ಹಿಡುವಳಿದಾರರಲ್ಲ, ಅಥವಾ ಇಂಗ್ಲಿಷ್ ನಲ್ಲಿ ಹೇಳುವಾಗೆ ಲ್ಯಾಂಡ್ ಲಾರ್ಡ್ ಅಲ್ಲ. ಅವರು ಆಕ್ಚುಯಲ್ ಕಲ್ಟಿವೇಟರ್. ಅವರೇ ವ್ಯವಸಾಯ ಮಾಡ್ತಾ ಇದ್ದವರು. ಬಹಳ ಕಡಿಮೆ ಭೂಮಿಯನ್ನು ಇಟ್ಕೊಂಡು ವ್ಯವಸಾಯ ಮಾಡಿ ಇಡೀ ಕುಟುಂಬವನ್ನು ಅವರು ಸಲಹುತ್ತಾ ಇದ್ರು. ಅವರ ನೋವುಗಳೇನು, ನಲಿವುಗಳೇನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ನಮಗೆ ಮಕ್ಕಳಾಗಿದ್ದಾಗ ನಮಗೆ ಗೊತ್ತಿರಲಿಲ್ಲ. ಆದ್ರೆ ಬೆಳೀತಾ 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 ಅವರ ಕಷ್ಟ ಕಾರ್ಪಣ್ಯಗಳು ಏನು ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಬಂದ್ವಿ. ಗಾಂಧೀಜಿ ಅವರು ಹೇಳಿದ್ರು, ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತಂದ್ರೆ ಹಳ್ಳಿಗಳು. ಆ ಹಳ್ಳಿಗಳು ಉದ್ಧಾರ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಭಾರತ ದೇಶ ಉದ್ಧಾರ ಆಗಲ್ಲ. ಹಳ್ಳಿಗಳು ಉದ್ಧಾರ ಆಗ್ಬೇಕಂತಂದ್ರೆ ಹಳ್ಳಿಯಲ್ಲಿ ಇರುವಂತಹ ಜನರ ಅಭಿವೃದ್ಧಿ ಆಗಬೇಕು, ಮೂಲ ಸೌಕರ್ಯಗಳನ್ನು ಕೊಡಬೇಕು. ಆ ಜನಗಳನ್ನ ನಾವು ಅವರಿಗೆ ಎಲ್ಲ ಸೌಕರ್ಯಗಳನ್ನ ಕೊಟ್ಟು ಅವರ ಬದುಕನ್ನು ಹಸನುಗೊಳಿಸಬೇಕು. ಯಾವಾಗ ಹಳ್ಳಿಗಳನ್ನ ನಾವು ಉದ್ಧಾರ ಮಾಡ್ತೀವಿ ಅಥವಾ ಬೆಳೆಸ್ತೀವಿ ಅಥವಾ ಹಳ್ಳಿಯ ಜನಗಳ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಳ್ತೀವಿ, ಆಗ ದೇಶ ಬೆಳೀತಾ ಹೋಗುತ್ತೆ ಅಂತ ಹೇಳಿ ಗಾಂಧೀಜಿಯವರು ಬಹಳ ವರ್ಷಗಳ ಹಿಂದೆನೆ ಹೇಳಿದಂತ ಮಾತು. ಇವತ್ತು ಕೂಡ ಅದು ಸತ್ಯ ಇದೆ. ಇವತ್ತೂ ಕೂಡ ಭಾರತದ ಬೆನ್ನೆಲುಬು ಯಾವಾಗ ಹಳ್ಳಿಗಳೇ. ಆ ಹಳ್ಳಿಗಳಲ್ಲಿ ಇರುವಂತಹ ಜನಗಳನ್ನ ಯಾವಾಗ ಅರ್ಥ ಮಾಡ್ಕೊಳ್ಳಲ್ಲ, ನಮ್ಮ ದೇಶವನ್ನ ಆಡ್ತಾ ಇರುವಂತಹ ನಾಯಕರು ಯಾವಾಗ ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ಕೂಡ ನಮ್ಮ ಭಾರತ ದೇಶ ನಿರೀಕ್ಷೆಯ ಮಟ್ಟದಲ್ಲಿ ಬೆಳವಣಿಗೆಯನ್ನು ಹೊಂದುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ಬಹಳಷ್ಟು ಸಾರಿ ಕೇಳಿರೋದು, ನಂಜುಂಡಸ್ವಾಮಿ ಅನ್ನೋರ ಬಗ್ಗೆನೂ ನಾನು ಕೇಳಿದ್ದೆ, ಪುಟ್ಟಣ್ಣನವರ ಬಗ್ಗೆ ಕೇಳಿದ್ದೆ, ಮತ್ತು ದಿನಪತ್ರಿಕೆಗಳಲ್ಲಿ ಅವರ ಬಗ್ಗೆ ಓದ್ತಾ ಇದ್ದೆ. ಅವರು ಎಷ್ಟು ಶ್ರಮವನ್ನ ಹಾಕಿದ್ರು ರೈತಾಪಿ ಜನರ ಒಂದು ನೋವನ್ನು ನಿವಾರಿಸಲಿಕ್ಕೆ, ಚಿಂತೆಯನ್ನು ದೂರ ಮಾಡಲಿಕ್ಕೆ ಅವರು ಹಾಕಿರುವಂತಹ ಶ್ರಮ ಎಂಥದ್ದು, ಎಂತ ಪ್ರಯತ್ನಗಳು ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಅರಿವು ನಮಗೆ ಇಲ್ಲದೆ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಅರ್ಥ ಮಾಡ್ಕೊಂಡಿದ್ವಿ. ಸೊ ರೈತರ ಚಳುವಳಿ ಅನ್ನೋದನ್ನ ಜಾಸ್ತಿ ಕೇಳಿದ್ವಿ. ಆದ್ರೆ ರೈತರ ಸಮ್ಮೇಳನ, ಚಿಂತನ ಮಂಥನ ಕಾರ್ಯಕ್ರಮ, ರೈತರ ನೋವುಗಳನ್ನು ಅರಿಯುವಂತಹ ಒಂದು ಸಮಾರಂಭ, ಒಂದು ಕಾರ್ಯಕ್ರಮವನ್ನ ನಾನು ಇತ್ತೀಚೆಗೆ ರೂಪಿಸ್ತಾ ಇರೋದನ್ನು ನಾನು ನೋಡಿದ್ದೇನೆ. ಅದರಲ್ಲಿ ಪುಟ್ಟಣ್ಣನವರು ಬಹಳ ಶ್ರಮವಹಿಸಿ ಇಂಥ ಸಮಾರಂಭಗಳನ್ನು ಮಾಡ್ತಾ ಇದ್ದಾರೆ, ಗೋಷ್ಠಿಗಳನ್ನು ಮಾಡ್ತಾ ಇದ್ದಾರೆ, ಮತ್ತು ಎಲ್ಲ ರೀತಿಯ ಸಮಸ್ಯೆಗಳನ್ನು ಅದರದೇ ಆದ ರೀತಿಯಲ್ಲಿ ಅರ್ಥ ಮಾಡಿಸೋದಕ್ಕೆ ಎಲ್ಲರಿಗೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ರೈತರು, ಅನ್ನದಾತರು, ಅವರಿಗಿರುವಂತಹ ನೋವುಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಾನೆ ಈ ಸೋಮನಹಳ್ಳಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಇವತ್ತು ತಮ್ಮೆಲ್ಲರೂ ಕೂಡ ಅವರು ಆಹ್ವಾನಿಸಿ ಒಂದು ಚಿಂತನ ಮಂಥನದಲ್ಲಿ ತೊಡಗಿಸಬೇಕು ಅಂತ ಹೇಳಿ ಅವರ ಭಾವನೆ ಇದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಈಗ ಅನೇಕ ಗೋಷ್ಠಿಗಳು, ಸುಮಾರು 7 ಗೋಷ್ಠಿಗಳನ್ನ ಅವರು ಏರ್ಪಾಡು ಮಾಡಿದ್ದಾರೆ. ಆ 7 ಗೋಷ್ಠಿಗಳ ವಿಷಯವನ್ನ ನಾವು ನೋಡಿದಾಗ ನನ್ಗನ್ಸುತ್ತೆ ಬಹಳಷ್ಟು ಯೋಚನೆ ಮಾಡಿ ಈ ಗೋಷ್ಠಿಗಳನ್ನ ಏರ್ಪಾಡು ಮಾಡಿದ್ದಾರೆ ಪುಟ್ಟಣ್ಣನವರು ಮತ್ತು ಅವರ ಸಹೋದ್ಯೋಗಿಗಳು ಮತ್ತು ಅವರ ಬೆಂಬಲಕ್ಕೆ ನಿಂತ ತಾವೆಲ್ಲರೂ ಕೂಡ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಅದರಲ್ಲೂ ನಿರುದ್ಯೋಗಿ ರೈತ ಮಕ್ಕಳಿಗೆ ಕೃಷಿಯಲ್ಲಿ ಭವಿಷ್ಯ ಇದೆಯೇ, ಸ್ವರಾಜ್ಯದ ಕಲ್ಪನೆಯಿಂದ ರೈತರ ಆರ್ಥಿಕ ಸ್ವಾವಲಂಬನೆ ಸಾಧ್ಯವೇ ಅನ್ನೋದು ಇದೆಯಲ್ಲ, ಅದಕ್ಕೆ ಮಕ್ಕಳೆಲ್ಲ ಇಲ್ಲಿದ್ದಾರೆ. ಯಾವಾಗ ನಾವು ರೈತರ ಮಕ್ಕಳನ್ನ ನಾವು ಅವರ ರೈತರಿಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳೇನು ಮತ್ತು ರೈತರು ಯಾವ ರೀತಿಯಲ್ಲಿ ಅವರು ತಮ್ಮ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಮಕ್ಕಳಿಗೂ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಸೊ ಮಕ್ಕಳೆಲ್ಲರೂ ಇದ್ದಾರೆ. ಅವರು ಈ ಗೋಷ್ಠಿಯಲ್ಲಿ ಆ ಮಕ್ಕಳೆಲ್ಲ ಭಾಗವಹಿಸಲೇಬೇಕಾಗುತ್ತೆ ಮತ್ತು ಅವರಿಗೆ ಇರುವಂತಹ ಅವಕಾಶಗಳಿಗೇನು ಅಂತ ಹೇಳಿ ತಿಳ್ಕೊಳ್ಬೇಕಾಗುತ್ತೆ. ಅದು ಬಹಳ ಮುಖ್ಯ ಆಗುತ್ತೆ.
ಆದ್ರಿಂದ ಇವತ್ತಿನ ಸಮಸ್ಯೆ ಹೇಗಿದೆ ಅಂತ ಹೇಳಿ, ಒಮ್ಮೊಮ್ಮೆ ಪ್ರಕೃತಿ ಕೂಡ ನಮಗೆ ಸಹಾಯ ಮಾಡೋದಿಲ್ಲ, ಪ್ರಕೃತಿ ಕೂಡ ನಮಗೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಸಮಯಕ್ಕೆ ಸರಿಯಾಗಿ ಮಳೆ ಬರೋದಿಲ್ಲ, ಮಳೆ ಬಂದ್ರೆ ಭೂಮಿಯ ಫಲವತ್ತತೆ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಭೂಮಿಯ ಫಲವತ್ತತೆ ಬೇಕು ಅಂತಂದ್ರೆ ನಮ್ಗೆ ಏನೇನು ಎಲ್ಲ ನಮಗೆ ಬೇಕಾದಂಥದ್ದು ಏನೇನು ಅನ್ನೋದನ್ನ ಯೋಚನೆ ಮಾಡ್ಲಿಕ್ಕೂ ಕೂಡ ನಮಗೆ ಸಮಯ ಇರೋದಿಲ್ಲ ಎಷ್ಟೋ ಸಾರಿ. ಅದು ಎಲ್ಲವನ್ನೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಮತ್ತು ನಾನು ಇಷ್ಟು ವರ್ಷದಲ್ಲಿ ಅರ್ಥ ಮಾಡ್ಕೊಂಡಿರುವಂತದ್ದು ಏನು ಅಂತಂದ್ರೆ, ರೈತರು ಸುಖವಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ರೈತ ಎರಡೇ ನಾನು ಹೇಳೋದು. ಒಂದು, ಅವರಿಗೆ ಕೊಡಿ, ಪವರ್ ಕೊಡಿ ಅವರಿಗೆ. ಪವರ್ ಅಂತಂದ್ರೆ ಬರೀ ಎಲೆಕ್ಟ್ರಿಸಿಟಿ ಪವರ್ ಅಷ್ಟೇ, ಅದನ್ನ ನಾನು ಹೇಳ್ತಾ ಇಲ್ಲ, ಅದು ಬೇಕೇ ಬೇಕು, ಅದಿಲ್ಲ ಅಂದ್ರೆ ಆಗೋದಿಲ್ಲ. ಆ ಎನರ್ಜಿ ಕೊಡ್ಬೇಕು, ಆ ಪವರ್ ಕೊಡ್ಬೇಕು. ಆ ಪವರ್ ಅಲ್ಲಿ ವೈವಿಧ್ಯತೆಗಳಿದೆ, ಆ ಎಲ್ಲಾ ಪವರ್ಗಳನ್ನು ಅವ್ರಿಗೆ ಕೊಡ್ಬೇಕು. ಯಾವಾಗ ನಿಜವಾಗ್ಲೂ ಹೇಳ್ತೀನಿ, ರೈತರು ನಮ್ಮ ದೇಶವನ್ನ ಆಳಬೇಕು, ಆಗ ನೋಡಿ ಸುಭಿಕ್ಷವಾಗಿ ನಮ್ಮ ದೇಶ ಮುಂದುವರಿಯುತ್ತೆ. ಆದ್ರಿಂದ ರೈತರು ನಮ್ಮ ದೇಶವನ್ನ ಆಳುವಂತ ಅವಕಾಶ ಯಾವಾಗ ದೇವರು ಕಲ್ಪಿಸ್ತಾನೆ, ಆಗ ಈ ದೇಶ ತನ್ನದೇ ಆದ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣುತ್ತೆ ಅನ್ನೋದ್ರಲ್ಲಿ ನನಗೆ ಚಂದ ನಂಬಿಕೆ ಇದೆ. ಅದಾದ ನಂತರ ಇನ್ನೊಂದು ಮುಖ್ಯವಾಗಿ ಬೇಕಾಗಿರೋದು ಅಂತಂದ್ರೆ, ಇವತ್ತಿನ ಟೆಕ್ನಾಲಜಿನ ನಾವು ಏನ್ ಬೇಕಾದ್ರೂ ಯೋಚನೆ ಮಾಡಬಹುದು. ಅದೆಲ್ಲವನ್ನು ಕೂಡ ನಾವು ಮಕ್ಕಳಿಗೆ ಹೇಳ್ಬಹುದು, ಅಪ್ಪ ನೀನೇನು ಸರ್ಕಾರಿ ಉದ್ಯೋಗಕ್ಕೋಸ್ಕರನೇ ನೀನು ಪ್ರಯತ್ನ ಮಾಡ್ಬೇಕಾಗಿಲ್ಲ, ನೀನ್ ಏನು ಓದಬೇಕಾದ್ರೂ ಓದು, ಎಷ್ಟು ಓದಿದ್ರು ಕೂಡ ತೊಂದರೆ ಇಲ್ಲ. ಆದ್ರೆ ಓದಿದೀನಿ ಅಂತ ಅನ್ಕೊಂಡ್ಬಿಟ್ರೆ ತೊಂದರೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಓದು, ಎಷ್ಟು ಬೇಕಾದ್ರೂ ಓದು. ಅದಾದ ನಂತರ ಮರಳಿ ಬಾ ಹಳ್ಳಿಗೆ. ಮತ್ತು ನಿಮ್ಮ ಇಡೀ ಕುಟುಂಬ ಯಾವ ಕೃಷಿಯಲ್ಲಿ ತೊಡಗಿಸಿಕೊಂಡಿದೆ ಅದರಲ್ಲಿ ನೀನು ಕೂಡ ಪ್ರಯತ್ನ ಮಾಡಿ, ನೀನು ಕೂಡ ಅದರಲ್ಲಿ ಒಳಗಡೆ ಹೋಗು. ಮತ್ತು ನಿನ್ನದೇ ಆದ ರೀತಿಯಲ್ಲಿ ನೀನು ಕಲಿತಂತ ವಿದ್ಯೆಯನ್ನು ಉಪಯೋಗಿಸಿಕೊಂಡು ಯಾವ ರೀತಿ ನೀನು ಕೃಷಿಯಲ್ಲಿ ತೊಡಗಿಸ್ಕೋಬಹುದು ಅನ್ನೋದನ್ನ ಯೋಚನೆ ಮಾಡು. ಸರ್ಕಾರಿ ಕೆಲಸನೇ ಬೇಕು ಅನ್ನೋದು ಏನೂ ಇಲ್ಲ ಅನ್ನೋದನ್ನ ಇವತ್ತು ನಾವು ರೈತರ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ಅವರು ಮನಸ್ಸು ಮಾಡಿದ್ರೆ ಬಹುಶಃ ಯಾವ ಸರ್ಕಾರದ ಅಧಿಕಾರಿಗಳು ಕೂಡ ಅವರಷ್ಟು ದುಡಿಯಕ್ಕಾಗಲ್ಲ, ಅಷ್ಟು ದುಡಿಬಹುದು ಅವ್ರು ಮನಸ್ಸು ಮಾಡಿದ್ರೆ. ಅವ್ರು ಮನಸ್ಸು ಮಾಡೋದೇ ಬಹಳ ಮುಖ್ಯ. ಅದಕ್ಕೋಸ್ಕರ ಈ ಗೋಷ್ಠಿ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ರಿಂದ ಮುಖ್ಯವಾಗಿ ನಮ್ಮ ರೈತರಿಗೆ ಬೇಕಾಗಿರೋದು ಒಂದನ್ನು ಹೇಳಿದ್ರೆ, ಪವರ್ ಬೇಕು ಅವರಿಗೆ, ಎನರ್ಜಿ ಬೇಕು. ರೈಟ್, ಆ ಎನರ್ಜಿ ಯಾವ್ಯಾವ ರೂಪದಲ್ಲಿ ಕೊಡಬೇಕು ಅನ್ನೋದು ಸರ್ಕಾರದ ಅಧಿಕಾರಿಗಳು ಅಥವಾ ನಮ್ಮ ಆಡಳಿತ ನಡೆಸ್ತಾ ಇರುವಂತಹ ಸರ್ಕಾರನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅದು ನಮ್ಮ ದುರದೃಷ್ಟವಶ. ಸೊ ನಮ್ಮ ರೈತರನ್ನ ಚಳುವಳಿಯ ಒಂದು ಇದಕ್ಕೆ ತಳ್ಳೋದಿದೆಯಲ್ಲ ನಮ್ಮ ನಾಯಕರು, ಅದು ಬಹಳ ತಪ್ಪು ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ರೈತರ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಇರುವಂತಹ ನಮ್ಮ ನಾಯಕರು ಇದ್ರೇನು ಬಿಟ್ರೇನು ಅನ್ನೋ ಒಂದು ಯೋಚನೆ ನಮಗೆ ಬರುತ್ತೆ, ಅನ್ನೋ ಮಾತುಗಳು ನಮ್ಮ ಮನಸ್ಸಿಂದ ಬರುತ್ತೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀನಿ. ಆದ್ರಿಂದ ನಮ್ಗೆ ಎಂತ ನಾಯಕರು ಬೇಕು ಅಂತಂದ್ರೆ, ಈ ನಮ್ಮ ಹಳ್ಳಿಗಳ ಮೂಲೆಯಿಂದ ಸಮಸ್ಯೆಗಳೇನು ಅಂತ ಅರ್ಥ ಮಾಡ್ಕೊಳ್ಳುವಂತ ನಾಯಕರು ನಮ್ಗೆ ಇದ್ರೆ ಮಾತ್ರನೇ ನಮ್ಮ ದೇಶ ಸುಭಿಕ್ಷ ಆಗೋದು. ಆದ್ರಿಂದ ಈ ಒಂದು ಗೋಷ್ಠಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಮಕ್ಕಳು. ಆಮೇಲೆ ಎರಡನೇದಾಗಿ, ನಮಗೆ ನೀರಿತ್ತಪ್ಪ ಅಂತಂದ್ರೆ, ನಮಗೆ ನೀರು ಸಾಕಷ್ಟು ಸಿಗ್ತಾ ಇದೆ ನಮ್ಮ ಬೆಳೆಗೆ, ಮತ್ತು ನಾವು ಕೃಷಿಯನ್ನು ನಡೆಸಲಿಕ್ಕೆ ನಮಗೆ ಸಾಕಷ್ಟು ನೀರಿದೆ ಅಂತಂದ್ರೆ, ಆ ಒಂದು ಸಮೃದ್ಧಿಯಾದಂತಹ ನೀರು ನಮಗೆ ಸಿಕ್ಕಾಗ, ಅಥವಾ ಆ ಒಂದು ಫಲವತ್ತತೆಯ ಭೂಮಿಯನ್ನು ತಣಿಸೋದಕ್ಕೆ ನಮಗೆ ನೀರು ಸಿಕ್ಕಾಗ ನಮಗೆ ಬೆಳೆ ತೆಗೆಯೋದಕ್ಕೆ ಕಷ್ಟ ಇದೆ. ಆದ್ರಿಂದ ರೈತರು, ಎಲ್ಲಾ ರೈತರ ಅಥವಾ ಹಿರಿಯ ರೈತರ ಗಮನಕ್ಕೆ ನಾನು ತರೋದೇನು ಅಂದ್ರೆ, ನಿಮಗೆ ಸರ್ಕಾರ ಕೊಡಬೇಕಾಗಿರೋದು ಎನರ್ಜಿ ಕೊಡಬೇಕು, ಅಥವಾ ಪವರ್ ಕೊಡಬೇಕು, ಮತ್ತು ವಾಟರ್ ಕೊಡಬೇಕು. ಈ ಎರಡನ್ನ ಕೊಟ್ಟು ನೋಡ್ಲಿ ನಮ್ಮ ದೇಶದಲ್ಲಿ ಆಗುವಂತಹ ಕೃಷಿ ಅಥವಾ ಕೃಷಿಯ ಬೆಳವಣಿಗೆ ಇನ್ನು ಯಾವ ದೇಶದಲ್ಲೂ ಪ್ರಪಂಚದಲ್ಲಿ ಆಗಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದು ಬಹಳ ಯೋಚನೆ ಮಾಡಬೇಕಾಗಿದೆ. ಅದನ್ನ ಬಹುಶಃ ದರ್ಶನ್ ಸುಬ್ಬಣ್ಣ ಪುಟ್ಟಣ್ಣನವರು ಬರ್ತಾರೆ, ಅವರು ಅದನ್ನ ಮಾತಾಡ್ತಾರೆ. ಅವರು ಸರಿಯಾದ ವ್ಯಕ್ತಿ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತು ನಮ್ಮ ಮಿತ್ರರಾದ ಚಂದ್ರಶೇಖರ್ ಅವರು ಕೂಡಿದ್ದಾರೆ, ಅವರು ಕೂಡ ಕಾವೇರಿ ಜಲ ವಿವಾದದ ಒಂದು ಒಳನೋಟ ಮತ್ತು ಚಾರಿತ್ರಿಕ ಅಧ್ಯಯನದ ಬಗ್ಗೆ ಅವರು ಮಾತನಾಡಬೇಕು ಅಂದ್ಕೊಂಡಿದ್ದಾರೆ. ಮತ್ತು ಅವರು ಇದ್ರಲ್ಲಿ ಬಹಳ ಕೆಲಸ ಮಾಡಿದ್ದಾರೆ, ಅವರು ತುಂಬಾನೇ ಕೆಲಸ ಮಾಡಿದ್ದಾರೆ. ಆ ಹೋರಾಟದ ಛಲ ಇವತ್ತು ಕೂಡ ಅವರಲ್ಲಿ ಇದೆ. ಆದ್ರಿಂದ ಅವ್ರ ಮಾತುಗಳಲ್ಲಿ ಅದನ್ನ ನಾವು ಕೇಳಬೇಕು. ಅದು ಕೂಡ ಗೋಷ್ಠಿ ಇದೆ. ಮತ್ತು ರವಿಕುಮಾರ್ ಅವರು ಇಲ್ಲೇ ಇದ್ದಾರೆ, ಅವರು ಕೂಡ ಅಧ್ಯಕ್ಷರು ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಮೈಸೂರು ಅವರು. ಇದೊಂದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಎಲ್ಲಾ ರೈತರು ದಯವಿಟ್ಟು ಗಮನ ಕೊಡಬೇಕು. ರಾಸಾಯನಿಕ ಕೃಷಿ, ವಿಷಮಿಶ್ರಿತ ಆಹಾರ ಸುರಕ್ಷತೆ, ಪ್ರಭುತ್ವದ ನೆಲೆ ಮತ್ತೆ ಪರಿಹಾರಗಳು, ಇದು ಬಹಳ ಕಷ್ಟವಾದ ಸಬ್ಜೆಕ್ಟ್. ಇದು ಅಷ್ಟು ಸುಲಭವಾಗಿ ಮಾತಾಡಕ್ಕಾಗಲ್ಲ, ಅವ್ರು ಮಾತ್ರ ಮಾತಾಡಕ್ಕಾಗತ್ತೆ ಅಷ್ಟೇ ಅಂತ ಆ ಸಬ್ಜೆಕ್ಟ್ ಇದು.
ಅದೆಲ್ಲ ಇವಾಗ ಏನಾಗಿದೆ ಗೊತ್ತಾ, ಈಗ ಫೇಕ್ ಕಲ್ಟಿವೇಶನ್ ಅನ್ನೋದು ಬಂದ್ಬಿಟ್ಟಿದೆ ಟೆಕ್ನಾಲಜಿನಲ್ಲಿ. ಅದ್ರದ್ದು ಕೂಡ ಇವತ್ತು ಯಾರಾದ್ರೂ ಮಾತಾಡೋದು ಕಾಣುತ್ತೆ. ಫೇಕ್ ಟೆಕ್ನಾಲಜಿ, ಫೇಕ್ ಆಹಾರ ಅಂತೀವಲ್ಲ, ಅದು ಆಹಾರನೇ ಅಲ್ಲ, ಆಹಾರ ತರ ಕಾಣುತ್ತೆ. ರೈತರೇ ಅಲ್ಲ, ರೈತರ ತರ ಕಾಣ್ತಾರೆ. ಆ ತರದ್ದು ಟೆಕ್ನಾಲಜಿನೂ ಬಂದ್ಬಿಟ್ಟಿದೆ ಇವತ್ತು. ಅದಕ್ಕೆಲ್ಲ ನಾವು ಯಾವತ್ತೂ ಕೂಡ ಮೋಸ ಹೋಗಬಾರ್ದು. ಆದ್ರಿಂದ ನಮ್ಮ ದೇಶದ ಸಂಸ್ಕೃತಿ, ಸಂಸ್ಕಾರ ಅಥವಾ ಒಂದು ಎಥಿಕ್ಸು, ವ್ಯಾಲ್ಯೂಸು, ಕಲ್ಚರು, ಕ್ವಾಲಿಟಿ ಇದನ್ನೆಲ್ಲ ಉಳಿಸ್ಕೋಬೇಕು ಅಂತಂದ್ರೆ ನಾವು ರೈತರಾಗೆ ನಾವು ಮುಂದುವರೆದಾಗ ಮತ್ತು ನಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದಾಗ ಮತ್ತು ನಮಗೆ ಯಾವ ಅವಕಾಶಗಳು ಸಿಗಬೇಕು ಅವಕಾಶಗಳನ್ನ ಹೋರಾಟದ ಮೂಲಕ ಕೂಡ ಪಡೆಯುವಂತಹ ಶಕ್ತಿ ನಮಗೆ ಬಂದಾಗ ನಾವು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಅದು ಅಲ್ಲದೆ ಈ ರಾಸಾಯನಿಕ ಕೃಷಿ ಬಗ್ಗೆ ತಾವು ತಿಳ್ಕೊಳ್ಳೇಬೇಕು, ಅದು ಬಹಳ ಇಂಪಾರ್ಟೆಂಟ್. ಅದನ್ನ ಬಹುಶಃ ಹೊನ್ನೂರು ಪ್ರಕಾಶ್ ಅವರು ಕೂಡ ಮಾತಾಡ್ತಾರೆ. ಮತ್ತು ಕೃಷಿ ವಲಯದಲ್ಲಿ ಎದುರಾಗಿರುವ ಗಂಡಾಂತರಗಳು, ರೈತ ಚಳವಳಿ ಕ್ರಮಿಸಬೇಕಾದಂತಹ ದಾರಿಗಳ ಬಗ್ಗೆ ಶ್ರೀಮತಿ ಚುತ್ತಿ ನಂಜನ ಸ್ವಾಮಿ ಅವರು ಕೂಡ ಮಾತಾಡೋರಿದ್ದಾರೆ. ಹಾಗೆ ಜಗದೀಶ್ ಅವರು ಕೂಡ ರೇಷ್ಮೆ ಉದ್ಯಮದ ಬಗ್ಗೆ ಮಾತಾಡೋರಿದ್ದಾರೆ. ಡಿ.ಸಿ. ನಾಗರಾಜ್ ಅವರು ಹೈನುಗಾರಿಕೆ ಬಗ್ಗೆ ಮಾತನಾಡೋರಿದ್ದಾರೆ. ಇದು ಎಲ್ಲವೂ ಗೋಷ್ಠಿಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಅದು ಬಹಳ ಮುಖ್ಯ. ನಾನು ವಿಶೇಷವಾಗಿ ವಿದ್ಯಾರ್ಥಿಗಳ ಗಮನಕ್ಕೂ ತರ್ತಾ ಇದ್ದೀನಿ. ನೀವು ಯಾವ ಗೋಷ್ಠಿಯಲ್ಲಿ ನೀವು ಭಾಗವಹಿಸ್ತೀರಾ ಅಲ್ಲಿ ಒಂದು ಇಂಟರಾಕ್ಟ್ ಮಾಡಿ ಅವ್ರ ಜೊತೆ, ಆಯ್ತಾ, ಅವ್ರ ಜೊತೆ ಚರ್ಚೆ ಮಾಡಿ, ಅವರಿಗೆ ಪ್ರಶ್ನೆಗಳನ್ನು ಕೇಳಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಮತ್ತು ನೀವೇ ಒಂದು ನಿರ್ಧಾರಕ್ಕೆ ಬನ್ನಿ. ಏನ್ ಮಾಡಬೇಕು ಅನ್ನೋದಕ್ಕೆ ನೀವೇ ನಿರ್ಧಾರಕ್ಕೆ ಬನ್ನಿ. ಅದು ಸಾಧ್ಯ ಇದೆ ಅಂತ ಹೇಳಿ ಶೈಕ್ಷಣಿಕ ವಲಯದಲ್ಲಿ ಹೆಚ್ಚು ವರ್ಷಗಳ ಕೆಲಸ ಮಾಡೋದನ್ನು ನಾನು ನಿಮ್ಮ ಗಮನಕ್ಕೆ ತರುವಂಥದ್ದು. ಮತ್ತು ಎಲ್ಲ ರೈತರ ಅಥವಾ ರೈತಾಪಿ ಜನರನ್ನು ನೋಡಿದಾಗ ನನಗೆ ನಮ್ಮ ತಂದೆಯವರು ಜ್ಞಾಪಕ ಬರುತ್ತೆ, ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಜ್ಞಾಪಕ ಬರುತ್ತೆ. ಅವರು ಬೆಳಗ್ಗೆಯಿಂದಲೂ ಸಂಜೆವರೆಗೂ ಹೇಗೆ ಅವರು ಕೃಷಿ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರವರ ಜಮೀನುಗಳಲ್ಲಿ ಹೇಗೆ ಕಷ್ಟಪಡ್ತಾ ಇದ್ರು ಮತ್ತು ಹೇಗೆ ಅವರು ತಮ್ಮ ಜೊತೆ ಕೆಲಸ ಮಾಡೋರನ್ನ ತಮ್ಮ ಕುಟುಂಬದ ಸದಸ್ಯರು ಅಂತ ಹೇಳಿ ಅಂದ್ಕೊಳ್ತಾ ಇದ್ರು. ಅವರು ಯಾವತ್ತೂ ನೌಕರರು, ಲೇಬರರ್ಸ್ ಅಂತ ಅಂದ್ಕೊಳ್ತಾ ಇರಲಿಲ್ಲ. ನಮ್ಮ ಒಂದು ಕುಟುಂಬದ ಸದಸ್ಯರು ಅಂತ ಹೇಳಿ ಅಂತಹ ಪ್ರೀತಿ ವಿಶ್ವಾಸವನ್ನು ಅವರಿಗೆ ದಾರಿ ಎರಿತಾ ಇದ್ರು. ಇದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಈ ದೇಶದಲ್ಲಿ ರೈತರು ನೀಡುವಂತಹ ಪ್ರೀತಿ, ವಿಶ್ವಾಸ, ಅಭಿಮಾನ, ವಾತ್ಸಲ್ಯ ಬೇರೆ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಇದಾದ ನಂತರ ಇವತ್ತಿನ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಒಂದು ಮುಖ್ಯವಾದ ವಿಚಾರ ನಿಮಗೆ ತಿಳಿಸಬೇಕಾಗಿದೆ. ಈಗ ಟೆಕ್ನಾಲಜಿ ಅನ್ನೋದು ತಂತ್ರಗಾರಿಕೆ ಬಂದು ನಮ್ಮನ್ನೊಂದು ಸ್ವಲ್ಪ ಅಲುಗಾಡಿಸ್ತಾ ಇದೆ. ಅದ್ರ ಬಗ್ಗೆ ನಾವು ಎಚ್ಚರ ವಹಿಸಬೇಕಾಗಿದೆ. ಕೃಷಿ ಕ್ಷೇತ್ರದಲ್ಲೂ ಕೂಡ ಇದು ಬಹಳಷ್ಟು ಒಳಗಡೆ ಬರ್ತಾ ಇದೆ. ಈ ಕೃಷಿ ಕ್ಷೇತ್ರದಲ್ಲಿ ನೀವು ಈ ತಂತ್ರಗಾರಿಕೆಯನ್ನು ಬಳಸೋದಾದ್ರೆ ಎಷ್ಟು ಮಟ್ಟಿಗೆ ಬಳಸಬೇಕೋ ಅಷ್ಟು ಮಾತ್ರ ತಾವು ಬಳಸ್ಕೊಂಡ್ರೆ ಅದರ ಭೂಮಿಯ ಫಲವತ್ತತೆಯನ್ನು ತಾವು ಕಾಪಾಡಬಹುದು. ಮತ್ತು ನಿಮ್ಮ ಕೃಷಿಯಲ್ಲಿ ನೀವು ಎಷ್ಟು ಬೆಳೆ ನೀವು ಬರಬೇಕು ಅಂತ ಅನ್ಕೊಳ್ತಿರೋ ಅಷ್ಟು ಬೆಳೆಯನ್ನ, ಆರೋಗ್ಯವಾಗಿರುವಂತಹ ಬೆಳೆಯನ್ನ ನಾವು ನೋಡಬಹುದು, ಪಡಿಬಹುದು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಆದ್ರಿಂದ ಈ ಬರ್ತಾ ಇರುವಂತಹ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ನಾವು ಎಚ್ಚರ ವಹಿಸಬೇಕಾಗುತ್ತೆ. ಅದ್ರ ಬಗ್ಗೆ ಮಾತಾಡೋರು ಕೂಡ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತು ಈ ರೈತರ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಬೇಕನ್ನೋ ಒಂದು ಮನಸ್ಸು, ಅಭಿಮಾನ ಎಲ್ಲ ನಮ್ಗೆ ಇದ್ರೂ ಕೂಡ ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ಳಕ್ಕೆ ಅವಕಾಶ ಆಗಿರಲಿಲ್ಲ. ಆದ್ರೆ ಇತ್ತೀಚೆಗೆ ಪುಟ್ಟಣ್ಣನವ್ರನ್ನ ಪರಿಚಯ ಮಾಡಿಕೊಂಡ ಮೇಲೆ ಬಹುಶಃ ಜ್ವಲಂತ ಸಮಸ್ಯೆಗಳ ಬಗ್ಗೆ, ರೈತರ ನಿಜವಾದ ಸಮಸ್ಯೆಗಳ ಬಗ್ಗೆ ನನಗೆ ಅರ್ಥ ಆಗ್ತಾ ಬಂತು. ಎಂತಹ ಹೃದಯವಂತರು ರೈತರು ಅಂತಂದ್ರೆ ಅದು ನಾವು ಏನಾದ್ರೂ ಒಂದು ಪುಸ್ತಕ ಬರೆಯೋದಾದ್ರೆ ನಿಜವಾದ ಹೃದಯವಂತರು ಯಾರಪ್ಪ ಕರ್ನಾಟಕದಲ್ಲಿ ಅಂದ್ರೆ ಅವರು ರೈತರೇ, ಇನ್ಯಾರೂ ಅಲ್ಲ. ರೈತರ ಹೃದಯವಂತಿಕೆಯನ್ನ ನಾವು ಬೇರೆ ಯಾರಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ರೈತರು ಇರುವಂತಹ ನಮ್ಮ ದೇಶ ಇವತ್ತು ತೊಂದರೆಗಳಿಗೆ ಒಳಗಾಗಿದ್ರು ಕೂಡ ಮುಂದೆ ಯಾವತ್ತೂ ನಮ್ಮ ದೇಶ ಬೆಳೆಯೋದಕ್ಕೆ ಇವರೆಲ್ಲರ ಪ್ರೀತಿ ಮತ್ತು ಇವರೆಲ್ಲರ ಶಕ್ತಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ, ಮತ್ತು ಈ ಉದ್ಘಾಟನಾ ನುಡಿಗಳನ್ನ ಆಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರುವಂತ ಎಲ್ಲ ದಿವ್ಯ ಸನ್ನಿಧಿಯಲ್ಲಿ, ಸ್ವಾಮಿಗಳ ದಿವ್ಯ ಸನ್ನಿಧಿಯಲ್ಲಿ ನಡೆಸಿರುವಂತಹ ಸಮಾರಂಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಮತ್ತು ಎಲ್ಲ ರೈತ ಮಿತ್ರರ ಎದರಲ್ಲಿ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನಗೆ ಬಹಳ ಸಂತೋಷ ಆಗಿದೆ. ಈ ಒಂದು ಸಮ್ಮೇಳನ ಬಹಳ ಅದ್ಭುತವಾಗಿ ನಡೀಬೇಕು ಮತ್ತು ಇದು ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿಬೇಕು. ಇಂಥ ಸಮ್ಮೇಳನಗಳು ಇಲ್ಲಿ ನಡೀತಾ ಇರಲಿ, ಈ ಒಂದು ಸಂಸ್ಥೆಯ ಆವರಣದಲ್ಲಿ ನಡೀತಾ ಇರಲಿ ಸದಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತು ರೈತರ ಮಕ್ಕಳಿಗೆ ಸೋಮನಳ್ಳಿ ವಿದ್ಯಾಸಂಸ್ಥೆ ಕಡೆಯಿಂದ ನಾವು ಏನ್ ಮಾಡಬಹುದು, ಏನು ಕೊಡುಗೆಗಳನ್ನ ಕೊಡಬಹುದು, ಏನು ಅವಕಾಶಗಳನ್ನ ಸೃಷ್ಟಿಸಬಹುದು, ಅದೆಲ್ಲವನ್ನು ಕೂಡ
ನಾವು ಆಗ್ಲೇ ಯೋಚನೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಕೋಆರ್ಡಿನೇಟರ್ ಆದಂತಹ ಕರಣ್ ಕುಮಾರ್ ಅವರು ಕೂಡ ಆ ದಿಶೆಯಲ್ಲಿ ಮಾತಾಡ್ತಾ ಇದ್ರು. ಅದ್ರ ಬಗ್ಗೆ ನಾವೇ ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡಿ ಪುಟ್ಟಸ್ವಾಮಿ ಅವರ ಗಮನಕ್ಕೆ ತರ್ತೀವಿ. ಅವರು ಅವರ ಮಿತ್ರರ ಒಡಗೂಡಿ ಅವರೊಡನೆ ಚರ್ಚಿಸಿ ನಾವೇನು ಮಾಡಬಹುದು ಅಂತ ಹೇಳಿದ್ರೆ ಅದನ್ನು ಮಾಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೋಸ್ಕರ ಎಲ್ರಿಗೂ ಕೂಡ ನಮಸ್ಕಾರ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.